ಬತ್ತಿಯನ್ನ ಬೆಳಗಿಸಿದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಇಂದಿನ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರುತ್ತಾ ಕಾರ್ಯಕ್ರಮನ ಉದ್ಘಾಟಿಸ್ತಾ ಇದ್ದಾರೆ. ಏನು ಬರಬೇಕು ಅನ್ಕೊಂಡಿದ್ದೆ ಅದನ್ನು ಇವತ್ತು ನಾನು ಹೇಳೋ ಸಂದರ್ಭ ಬಂದಿದೆ. ಇಲ್ಲಿ ನಮ್ಮ ಮುಂದ್ಗಡೆ ಕೂತಿದ್ದಾರಲ್ಲ ಅವರೇ ನಿಜವಾದ ಹುಲಕೋಟಿ ಹುಲಿ ಸಾಹೇಬರು. ಸೊ ನಾನು ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದಂಥ ಹುಡುಗ. ಸೊ ನಾನು ಬೆಂಗಳೂರಿಗೆ ಬಂದು ಸಿನಿಮಾ ಸೇರ್ಕೋಬೇಕು ಅಂದಾಗ ನಾನು ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ. ಆಗ ಒಬ್ಬರು ಅವ್ರ ಸ್ನೇಹಿತರನ್ನ ಕರೆಸಿ, ನಮ್ಮ ಹುಡುಗ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದಾನೆ, ಇವನೊಂದು ಅವಕಾಶ ಕೊಡಿ ಅಂತ ಹೇಳಿದ್ರು 2001ನೇ ಇಸ್ವಿಯಲ್ಲಿ. ಅವತ್ತಿಂದ ನನ್ನ ಸಿನಿಮಾ ರಂಗ ಶುರುವಾಯಿತು. ಸೊ ಹಾಗಾಗಿ ನಾನು ಸಿನಿಮಾ ಅಸಿಸ್ಟೆಂಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಅಸೋಸಿಯೇಟು ಎಲ್ಲ ಶುರು ಮಾಡಿ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ. ನನ್ನ ಮೊದಲನೇ ಚಿತ್ರ ಹುಲಿಕೋಟಿ ಹುಲಿ ಅಂತಲೇ ಮಾಡಬೇಕು ಅಂತಂದು ಸ್ಕ್ರಿಪ್ಟ್ ಮಾಡಿ ಸಾಹೇಬ್ರ ಹತ್ರ ಹೋಗಿ ಹೇಳಿದೆ. ಎಲ್ಲ ನೋಡಿ ಅವರು ಊರಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೇರಿಸಿ ಕತೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು. ಸೊ ವಿಷ್ಣುವರ್ಧನ್ ಸರ್ನ ಅವಾಗಲೇ ಹಾಕ್ಕೊಂಡು ಮಾಡಬೇಕು ಅಂತ ನನ್ನ ಆಸೆ ಭಾಳ ಇತ್ತು 2005ರಲ್ಲೇ. ಸೊ ಅದು ಯಾಕೋ ಕೈಗೂಡಲಿಲ್ಲ. ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟು, ಚಿಕ್ಕ ಹುಡುಗ ಹೆಂಗೆ ಏನು ಅಂತಂದು ಒಂದು ನಿಂತ್ಕೊಂಡು ತಿರ್ಗಿ ಮತ್ತೆ ಅಸಿಸ್ಟೆಂಟ್ ಅಸೋಸಿಯೇಟ್ ಕೆಲಸ ಮಾಡಿಕೊಂಡು ಈಗ ಕೈಗೂಡಿದೆ. ಅದಕ್ಕೆ ಸಾಹೇಬ್ರ ಕಡೆಯಿಂದ ನನ್ನ ಮೊದಲನೇ ಒಂದು ತುಣುಕು ನಾನು ಸಾಹೇಬ್ರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅಂತಂದು ನಾನು ಕಾಯ್ತಾ ಇದ್ದೆ. ಇವತ್ತು ಆ ಯೋಗ ಕೂಡ ಬಂದಿದೆ. ನನ್ನ ಬರ್ತ್ಡೇನ ಅದೃಷ್ಟನ ಏನೋ ಗೊತ್ತಿಲ್ಲ, ಸಾಹೇಬರು ಒಂದು ವರ ಇವತ್ತು ಸಿಕ್ಕಿದೆ ನಮಗೆ. ನಾನು ನಿಜವಾಗ್ಲೂ ಅವ್ರಿಗೆ ಚಿರೋಣಿ ಆಗ್ತಾಯಿದ್ದೀನಿ. ನಿಜವಾಗ್ಲೂ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಸಾಹೇಬ್ರು ದರ್ಶನ ಆಗ್ಬೇಕಂದ್ರೆ ಒಂದು ದೊಡ್ಡ ಯೋಗ ಅಂತಲೇ ತಿಳ್ಕೊಬೋದು. ಅಂಥದ್ರಲ್ಲಿ ಇವತ್ತು ನಾನು ಅವ್ರನ್ನ ಸ್ಟೇಜಿಗೆ ಕರೆಸಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ಒಂದು ಖುಷಿನೇ. ಯಾಕಂತ ಹೇಳಿದ್ರೆ ಹುಲಿ ಅಂದರೆ ನಿಮಗೆ ಗೊತ್ತು. ಯಾಕಂತ ಹೇಳಿದ್ರೆ ಅದು ನೋಡೋಕ್ಕೂ ಚಂದ, ಕೆಲಸ ಮಾಡೋಕ್ಕೂ ಚಂದ ಅಂತಂದ್ರೆ ಸಾಹೇಬರು ಎಲ್ಲ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿರೋದನ್ನು ನಾನು ಇಡೀ ಗದಗ ಇದರಲ್ಲಿ ಕಣ್ಣಾರ ನೋಡಿ ಬೆಳೆದಂಥ ಹುಡುಗ. ಸೊ ಹಂಗಾಗಿ ನನಗೆ ಭಾಗ್ಯ ಸಿಕ್ಕಿದೆ. ಅವ್ರು ನನ್ನ ಟೀಸರ್ನ ಲಾಂಚ್ ಮಾಡಿದ್ದಾರೆ. ನಾನು ಜನ್ಮ ಪೂರ್ತಿ ಅವ್ರಿಗೆ ಚಿರೋಣಿ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಹೇಬರಿಗೆ ಕೊಡ್ತೀನಿ. ಸಾಹೇಬರು ನಿರ್ಮಾಣ ಕಾರಣಿ ಸನ್ಮಿತ್ರರಾದ ಹುಚ್ಚಪ್ಪನವರೇ, ಮುನ್ರಾಜು ಅವರೇ, ಈ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಲಿ ಚಿತ್ರ ತಯಾರು ಮಾಡಬೇಕು ಅಂಥೇಳಿ ಭಾಳ ಛಲದಿಂದ ಶ್ರಮಪಟ್ಟಿರ್ತಕ್ಕಂಥ ಹೊನ್ರಾಜ್ ಅವರೇ, ಗೆಳೆಯರಾದ ಜಯಸಿಂಹ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರೇ, ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಗೆಳೆಯರೇ, ಹೊನ್ರಾಜು ಬಹಳಷ್ಟು ಆಶೆಗಳನ್ನು ಹೊತ್ತು ಶ್ರಮ ಕೇವಲ ಬೆವರಿನಿಂದ ಮಾತ್ರ ಅಲ್ಲ, ರಕ್ತ ಸುಟ್ಟುಕೊಂಡು ಈ ಚಲನಚಿತ್ರ ಉದ್ಯಮದ ಮೂಲಕ ಯಶಸ್ವಿ ವ್ಯಕ್ತಿ ಆಗಬೇಕು ಅಂಥೇಳಿ ತನ್ನದೇ ಆದ ಕನಸುಗಳನ್ನು ಕಟ್ಕೊಂಡಿದ್ದಾರೆ. ತಾವೆಲ್ಲ ಅವ್ರ ಸ್ನೇಹಿತರೇನಿದ್ದೀರಿ, ಅವರ ಹಿತೈಷಿಗಳು ಹುಚ್ಚಪ್ಪನವರು ಇತ್ಯಾದಿ ಏನಿದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದರೆ ಹೊನ್ರಾಜ್ಗೆ ಯಶಸ್ಸು ಸಹಜವಾಗಿ ದೊರಕತ್ತೆ. ರಾಜಾವಲಿ ಚಿತ್ರ ಯಶಸ್ವಿಯಾಗಲಿ, ಹೊನ್ರಾಜುಗೆ ಚಲನಚಿತ್ರ ರಂಗದೊಳಗೆ ಒಂದ್ರ ಮೇಲೆ ಒಂದು ಅವಾರ್ಡ್ ಬರುವ ಹಾಗೆ ನಿಮ್ಮ ಚಿತ್ರಗಳು ರಚನೆ ಆಗಲಿ, ಸಿದ್ಧವಾಗಲಿ. ನಿಮ್ಮೆಲ್ಲರ ಕಲೆಯ ಅಭಿವ್ಯಕ್ತಿ ಈ ಚಿತ್ರಗಳ ಮೂಲಕ ಆಗಲಿ. ಚಲನಚಿತ್ರ ಕ್ಷೇತ್ರದೊಳಗೆ ಹೊನ್ರಾಜು ಬರೋ ದಿವಸದೊಳಗೆ ಎಲ್ಲ ರೀತಿ ಹೆಸರು ಮಾಡಿಕೊಳ್ಳಿ. ಈಗೇನು ನಾವೆಲ್ಲ ಅಂದ್ಕೋತಿರ್ತೀವಿ ವೈಲೆನ್ಸ್ ಅಂಥೇಳಿ, ಆದರೆ ಹಲವಾರು ಸಿನಿಮಾದೊಳಗೆ ವೈಲೆನ್ಸ್ ಎಷ್ಟೇ ಇದ್ರೂ ವೈಲೆನ್ಸ್ ಅನಿಸೋದಿಲ್ಲ. ಅದು ಇಟ್ ಅಪಿಯರ್ಸ್ ಆಸ್ ಇಫ್ ಇಟ್ ವಾಸ್ ನೆಸೆಸರಿ.
ಈ ಬಾಹುಬಲಿ ಚಿತ್ರದೊಳಗೆ ವೈಲೆನ್ಸ್ ಅಲ್ಲಿ ಆಗುವಷ್ಟು ಬಹುತೇಕ ಭಾಳ ಇತರ ಸಿನಿಮಾಗಳಲ್ಲಿ ಆಗೋದಿಲ್ಲ. ಆದರೆ ಅಲ್ಲಿ ನಮ್ಗೆ ವೈಲೆನ್ಸ್ ಅಂತ ಅನ್ಸೋದಿಲ್ಲ. ಕೆಲವು ಸಿನಿಮಾದಲ್ಲಿ ಭಯಾನ ಬರುವಷ್ಟು ವೈಲೆನ್ಸ್ ಇರ್ತದೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿ ಜನರಿಗೆ ಮನಸ್ಸಿಗೆ ಒಂದು ರೀತಿ ಸಮಾಧಾನ ನೀಡಬೇಕು. ಅವರ ಭಾವನೆಗಳು, ಆಕ್ರೋಶಗಳೇನಿರ್ತಾವೋ ಆ ಆಕ್ರೋಶಗಳಿಗೂ ನೀವು ಈ ಒಂದು ವೈಲೆಂಟ್ ಆ್ಯಕ್ಷನ್ ಮುಖಾಂತರ ಧ್ವನಿ ಸಿಕ್ಕಿರಬೇಕು. ಆ ರೀತಿಯಾದ ಉತ್ತಮವಾದಂಥ ಸಿನಿಮಾಗಳು ಸಮಾಜಕ್ಕೆ ಒಂದು ರೀತಿ ಪಾಠ ಹೇಳುವಂಥ ಸಿನಿಮಾಗಳೊಳಗೆ ಈ ರಾಜ ಹುಲಿನೂ ಒಂದು ಆಗ್ತದೆ, ಆಗಲಿ ಅಂತೇಳಿ ಹಾರೈಸಿ, ಹೊನ್ನರಾಜು ಇವತ್ತು ಒಂದು ಜನ್ಮದಿನ, ಅವ್ರಿಗೆ ಬದುಕು ಬಹಳಷ್ಟು ಎತ್ತರಕ್ಕೆ ಹೋಗುವ ಹಾಗೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮಾಡಿಸಿದ್ರು ಇವರಿಬ್ಬರು. ಈ ಎರಡು ಹುಲಿಗಳಿಂದ ನಮಗೆ ದೊಡ್ಡ ಹುಲಿ ಸಿಕ್ಕಿದೆ. ಸೊ ಹಾಗಾಗಿ ನಾನು ಅವರಿಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ BJP ಮುಖಂಡರಾದಂಥ ನಮ್ಮ ನಾಗರಾಜಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೂ ನಮ್ಮ ನಿರ್ಮಾಪಕರು, ಮುನಿಯಾ ಚಿತ್ರದ ನಿರ್ಮಾಪಕರಾದಂಥ ಮುನ್ರಾಜಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತ ಬಯಸ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಯಿತು. ನಮ್ಮ ಸಂಜಯ್ ಶ್ರೀನಿವಾಸ್ ಅವರು ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಬರ್ತಾ ಇದ್ದೀನಿ. ಹಾಗೂ ಸ್ನೇಹಿತರು, ನಿರ್ಮಾಪಕರು, ತುಂಬ ಆತ್ಮರಾದಂಥ ನಮ್ಮ ಮಂಜುಳವರು ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಎಲ್ಲರೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಅಣ್ಣವ್ರಿಗೆ ಒಂದು ಸಾಹೇಬ್ ಅವರ ಶ್ರೀಮತಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತೇವೆ. ಹೊನ್ನರಾಜು ಅವರ ಶ್ರೀಮತಿ ರಾಣಿ ಹೊನ್ನರಾಜ್ ವೇದಿಕೆಗೆ ಬರಬೇಕು. ಶ್ರೀ ಸತ್ಯಲಕ್ಷ್ಮಿ ತೊಂದರೆ ಆಗ್ತಿದೆ, ದಯವಿಟ್ಟು ಜಾಸ್ತಿ ಓಡಾಡಬೇಡಿ, ಕೂತ್ಕೋಬೇಕಾಗಿ ವಿನಂತಿ. ವಯಸ್ಸು ಚಿಕ್ಕದಿತ್ತು ಮತ್ತೆ ಅನುಭವ ಕಡಿಮೆ ಇತ್ತು. ಇವತ್ತು 2025 ಆಗಿದೆ. 20 ವರ್ಷಗಳ ನಂತರ ವೇದಿಕೆ ಮೇಲೆ ನೀವೇ ಬಂದು ಅವರು ಸಿನಿಮಾ ಟೀಸರ್ನ ಬಿಡುಗಡೆ ಮಾಡಿದಿರಿ. ಇಂತಹ ಒಂದು ಅವಕಾಶದಲ್ಲಿ ಮುಂದೊಂದು ದಿನದಲ್ಲಿ ನಿಮ್ಮ ಆಶೀರ್ವಾದ ಇದ್ದರೆ ಒಂದು ಸಿನಿಮಾನ ದೊಡ್ಡ ಮಟ್ಟಕ್ಕೆ ಅವ್ರು ಮಾಡಲಿ, ನೀವೇ ಅದಕ್ಕೆ ಸಹಕಾರ ಮಾಡಲಿ ಅಂತ ನಾನು ಎಲ್ಲರ ಮುಖಾಂತರ ಒಂದು ಬೇಡಿಕೆ ಇಡ್ತಿದ್ದೀನಿ. ದಯವಿಟ್ಟು ಇದಾಗಬೇಕು. ಒಂದು ಒಳ್ಳೆ ಸಿನಿಮಾನ, ಕತೆ ಚೆನ್ನಾಗಿದ್ರೆ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಿ ಅಂತ ನಮಗೆ ಭರವಸೆ ಇದೆ. ಮಾಡಲಿ, ಕನ್ನಡದವ್ರು ಬೆಳಿಬೇಕು, ನಿಮ್ಮಂಥವ್ರ ಆಶೀರ್ವಾದ ಇರಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ನೋಡಿದ್ರಿ, ಟೀಸರ್ ಬಿಡುಗಡೆ ಆಗಿದೆ. ನಮ್ಮ ಸಿನಿಮಾ ಎಲ್ಲ ಹಂತದ ಕೆಲಸ ಮುಗಿಸ್ಕೊಂಡು, ಸೆನ್ಸಾರ್ ಕೆಲಸನ ಮುಗಿಸ್ಕೊಂಡು UA ಸರ್ಟಿಫಿಕೇಟ್ ತಗೊಂಡು ಇವಾಗ ರಿಲೀಸ್ಗೆ ಸಿದ್ಧ ಇದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಒಳ್ಳೊಳ್ಳೆ ಸಾಂಗು, ಫೈಟು, ಸಿನಿಮಾದಲ್ಲಿ ಒಂದು ಒಳ್ಳೆಯ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಈಗ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಲ್ಲಿ, ಒಂದು ಒಳ್ಳೆಯ ಚಿತ್ರನ ಮಾಡಿದ್ದೀನಿ. ಅದಕ್ಕಾಗಿ ನಾನು ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಲಿ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಅಣ್ಣ ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ, ದಯವಿಟ್ಟು ನೀವು ಬಂದು ನನ್ನ ಟೀಸರ್ ಲಾಂಚ್ ಮಾಡಿ ಅಂತಂದು. ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು. ನಿಮಗೆ ನೋಡಿದಂತೆ ಮೊನ್ನೆ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಯಶ್ ಸರ್ ಬಂದಿದ್ದರು. ಅವರು ಕೂಡ ನಾನು ಭೇಟಿ ಆಗ್ಬಿಟ್ಟು ನಮ್ಮ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ, ಅಣ್ಣ ಈ ಥರ ಎಲ್ಲ ಆಗಿದ್ದೀನಿ, ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿ ಒಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ಅಂತಂದು. ಒಳ್ಳೇದಾಗಲಿ ಚಿನ್ನ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿದೆ ಅಂದರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ, ತಲೆ ಕೆಡಿಸ್ಕೋಬೇಡ ಅಂದರು. ಅಣ್ಣ ಒಂದು ಲಾಂಚ್ ಮಾಡಬೇಕು ನಿಮ್ಮ ಕಡೆಯಿಂದ, ನಾನು ಭಾಳ ದಿವಸ ವೆಯ್ಟ್ ಮಾಡ್ಕೊತಾ ಇದ್ದೀನಿ, ಒಂದು ಟೀಸರು ಅಥವಾ ಆಡಿಯೋ ಲಾಂಚ್ ಅಂತ ಹೇಳಿದೆ. ಅದಕ್ಕೆ ನನ್ನ ಬಗ್ಗೆ ನಿಂಗೆ ಗೊತ್ತಲ್ವ ಚಿನ್ನ, ದಯವಿಟ್ಟು ನನ್ನ ಕಾಯಬೇಡ, ನಾನು ತುಂಬ ಬ್ಯುಸಿ ಇದ್ದೀನಿ, ಇಲ್ಲಿಗೆ ಬಂದಿದ್ದೆ ಒಂದು ಗ್ರೇಟು, ನೀನು ಮಾಡೋ, ನಿಂಗೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಹಾರೈಸಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಈ ಮುಖಾಂತರ ತುಂಬ ಹೃದಯ ಧನ್ಯವಾದಗಳನ್ನ ನಮ್ಮ ಯಶ್ ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯಶ್ ಬಾಸ್, ನಿಜವಾಗ್ಲೂ ನೀವು ಕೊಟ್ಟಂಥ ಆಶ್ವಾಸನೆ ನನಗೆ ನಿಜವಾಗ್ಲೂ ಖುಷಿಯಾಗಿದೆ. ನೆನಪರಲ್ಲಿ ಪ್ರೇಮ್ ಸರ್ ನಾನು ಕರೆದೆ, ಅವರು ಕೂಡ ಒಳ್ಳೇದಾಗಲಿ, ನಾನು ಔಟ್ಸೈಡ್ ಇದ್ದೀನಿ, ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ, ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆಯ ಹಂತದಲ್ಲಿ ಸಿನಿಮಾ ಬಂದಿದೆ. ನಿಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಸಿನಿಮಾನ ತರ್ತೀನಿ. ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಇಬ್ಬರು ಅಲ್ಲ, ರಾಜಾವಳಿ ಒಬ್ಬನೇ. ಸೊ ಅವ್ರ ಮಿಸಸ್ಸು ಆಗಿರೋದ್ರೆ ಅದಕ್ಕೆ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಅಂತ ಇಟ್ಟಿದ್ದೀನಿ. ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ. ರಾಜಾವಳಿ ಒಬ್ಬ ನಿಮಗೆ ಗೊತ್ತು, ರಾಜಾವಳಿ ನಮ್ಮ ಸಿನಿಮಾ ರಂಗದ ರಾಜಾವಳಿ ಯಶ್ ಅವರು ಅಂತಂದು. ಸೊ ಅವ್ರ ಅಭಿಮಾನಿಯಾಗಿ ಅವರು ನಾಯಕ
ಕಥೆಯಲ್ಲಿ ಇರ್ತಾನೆ. ಸೊ ಅವನಿಗೆ ಅವನು ಲೈಫಲ್ಲಿ ಮದುವೆನೇ ಬೇಡ, ಹಾಗೆ ನಾನೊಂದು ಕೆಲಸ ಕಾರ್ಯ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನು ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವನಿಗೆ ಅವಾಗ ಮಿಸ್ಟರ್ ಮಿಸಸ್ ರಾಜಾವಳಿ ಅಂತ ಅಲ್ಲಿ ಇದಾಗುತ್ತೆ. ಸೊ ಫುಲ್ಲು ಕತೆ ಒಂದು ಸಣ್ಣ ಎಳೆಯಲ್ಲಿ ಇಟ್ಕೊಂಡಿದ್ದೀನಿ, ದಯವಿಟ್ಟು ಅದು ಬಿಟ್ಕೊಟ್ರೆ ಖಂಡಿತ ಎಲ್ಲ ಓಪನ್ ಆಗ್ತದೆ. ಸೊ ಹಂಗಾಗಿ ದಯವಿಟ್ಟು ಒಂದು ಒಳ್ಳೆ ಕತೆ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಸ್ಟರ್ ರಾಜಾವಳಿ ಅಂತೆ ರಾಜಾವಳಿನೇ, ಅದು ಹೇಳ್ಬೇಕಾಗಿಲ್ಲ. ಸೊ ಅದನ್ನು ನೀವು ಕೇಳಿದ್ರೆ ಅದು ನಾನು ಹೇಳ್ತಾ ಇದ್ದೀನಿ. ಆತ ರಾಜನ ಹೆಂಡತಿ ರಾಣಿ ಅಂತಾನೆ ಕರೀತಾರೆ. ಸೊ ಹಂಗಾಗಿ ಆ ಥರ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಅಂತ ಸಂಪೂರ್ಣ ಹಳ್ಳಿಯಲ್ಲಿ ನಡ್ತಕ್ಕಂಥ ಕತೆ. ಶೂಟಿಂಗು ನಮ್ಮ ಉಳಿಯಾರು, ಚಿಕ್ಕನಾಯಕನಹಳ್ಳಿ, ಮದ್ದೂರು, ಮಂಡ್ಯ, ಈ ಕಡೆ ಮೈಸೂರು ಬೆಲ್ಟಲ್ಲಿ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ನಾನು ಮಾಡಿದ್ದೀನಿ. 4 ಸಾಂಗ್ ಇದೆ. ಟೆಕ್ನಿಕಲ್ ಆಗಿ ನಮಗೆ ನಮ್ಮ ಎಡಿಟರ್ KM ಪ್ರಕಾಶ್ ಅವರು ಇದ್ದಾರೆ. ಅದಾದಮೇಲೆ ಮ್ಯೂಸಿಕ್ಕು ವಿನು ಮನೋಸ್ ಅವರು, ಅವ್ರಿಗೂ ನಾನು ಕರೆದಿದ್ದೆ. ಒಂದು ಯಾವುದೋ ಒಂದು ಸಿನಿಮಾ ತುಂಬ ಅರ್ಜೆಂಟ್ ಇದೆ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಆಗಿ ನಾಗರಾಜು ಶಿವಪುತ್ರ ಅಂತ ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಆಗಿ ಲಾಸ್ಟ್ ಟೈಮು ಎಲ್ಲ ಪರಿಚಯ ಮಾಡಿಸ್ಕೊಟ್ಟಿದ್ದೆ, ಗಿರೀಶ್ ಅಂತ ಹೇಳ್ಬಿಟ್ಟು, ರಂಜಿತ್ ಅಂತ ಇಬ್ಬರು ಮಾಡಿದ್ದಾರೆ. ಒಂದು ಒಳ್ಳೆ ಟೆಕ್ನಿಕಲ್ ಇಟ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಹೀರೋಯಿನ್ ಅವರು ಶ್ರುತಿ ಬಬಿತಾ ಅಂತ ನಿಮಗೆ ಆಲ್ರೆಡಿ ಗೊತ್ತಿರೋದು. ಸೊ ಆಲ್ರೆಡಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಸೊ ಬರೋವಾಗ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋಕ್ಕಾಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಬಿಡುಗಡೆ ಇನ್ನೊಂದು 2 ಮಂತ್ಸಲ್ಲಿ ನಾನು ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮ ಒಂದು ಇಟ್ಕೊಂಡು ಅದಾದ ನಂತರ ನಾನು ಬಿಡುಗಡೆಗೆ ಬರ್ತೀನಿ. ಎಲ್ಲ ರೆಡಿ ಇದೆ, ಫಸ್ಟ್ ಕಾಪಿ ರೆಡಿ ಇದೆ, ಸೆನ್ಸರ್ ಆಗಿ ಆಲ್ರೆಡಿ UA ಬಂದಿದೆ, ಬಿಡುಗಡೆಗೆ ಸಿದ್ಧ ರೆಡಿ ಇದ್ದೀನಿ, ಇಟ್ಕೊಂಡಿದ್ದೀನಿ. ಸುಮಾರು ಜನನೇ ಇದ್ದಾರೆ ಸರ್. ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಲ್ವಾ, ನಾನು ಆ್ಯಕ್ಚುಲಿ ಅದನ್ನು ನಾನು ಪಾಯಿಂಟ್ ಹೇಳಲೇಬೇಕಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ನಿರ್ಮಾಪಕರು ವನರಾಜ್ ಅಂತಿದ್ದಾರೆ. ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟ್ರು, ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ನನ್ನಿಂದ 100 ಜನ ನಿರ್ಮಾಪಕರು ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಸಿನಿಮಾದಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನಿಮ್ಗೆ ನೋಡಿರ್ಬೋದು ಹಳೆ ಕಾಲದಲ್ಲಿ ಯಾರಾದರೂ ನನ್ನ ಡಾಕ್ಟರ್ ರಾಜಣ್ಣ ಅವ್ರ ಸಿನಿಮಾ ನೋಡಿದ್ರೆ ಏನಾದರೂ ಒಂದು ಮಾದರಿ ಇರ್ತಿತ್ತು ಅಂತ, ಇನ್ನೊಬ್ಬ ದೊಡ್ಡ ಸಿನಿಮಾಗಳು ನೋಡಿದ್ರೆ ಒಂದು ಮಾದರಿ, ಅದು ಇಟ್ಕೊಂಡ್ರೆ ಜನ ಬದಲಾಗ್ಬೋದು ಅಂತಂದು. ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಒಂದು ವಿಧವಾದ ಯೂತು ನಮಗೆ ಡೈವರ್ಟ್ ಆಗ್ತಾ ಇದ್ದಾರೆ. ಸೊ ನಮಗೆ ಜನಸೇವೆ ಆಗಿರ್ಬೋದು, ಹಳ್ಳಿ ವಾತಾವರಣ ಆಗಿರ್ಬೋದು, ಇದೆಲ್ಲ ನಮಗೆ ಇಂಪಾರ್ಟೆಂಟು. ನಮ್ಮ ಬರೀ ಮನೆ ಮಾತ್ರ ಅಲ್ಲ, ಊರು ಹಳ್ಳಿ ಎಲ್ಲ ಅಂತ ಇರುತ್ತೆ ಅಂತ ಇದೆ. ಸೊ ಆ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಒಂದು ಸಮಾಜ ಸೇವೆನೂ ಒಂದು ಗುರಿ ಒಬ್ಬ ಮನುಷ್ಯನಿಗೆ ಅನ್ನೋ ಪಾಯಿಂಟ್ ಇಟ್ಕೊಂಡು ಮಾಡ್ಕೊಂಡು ಹೋಗಿದ್ದೆ. ಒಂದು ಒಳ್ಳೆ ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಸಣ್ಣದಾಗಿ ನಾನು ಒಂದು ಸಮಾಜ ಸೇವೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ದೀನಿ. ಹಾಂ ಹೌದು, ಖಂಡಿತವಾಗ್ಲೂ.